ಉಡುಪಿ ಚಿಕ್ಕಮಗಳೂರಿನ ಸಂಸದರು ಯಾರು ಹೇಳಿ? ಶೋಭಕ್ಕ. ಅವ್ರನ್ನ ನಮ್ಮ ಕೋಟಾ ಶ್ರೀನಿವಾಸಣ್ಣ, ರಘುಪತಿ ಭಟ್ರು, ಉದಯ್ ಕುಮಾರ್ ಶೆಟ್ರು, CT ರವಿ ಇವರೆಲ್ಲ ಮತ್ತು ನಮ್ಮ ಪ್ರಮೋದ್ ಮಧ್ವರಾಜ್ ಅವರೆಲ್ಲ ಸೇರಿ ಗೋ ಬ್ಯಾಕ್ ಅಂತ ಕಳಿಸಿದ್ದಾರೆ. ಕಳಿಸಿದ್ದವ್ರು ಮಾತ್ರ ಅಲ್ಲ, ಕೋಟಾ ಶ್ರೀನಿವಾಸಣ್ಣ ಅಕ್ಕ ನಾನಲ್ಲ ಅವರು ಅಂತ ಇದ್ರು. ಆದ್ರೆ ಈಗ ಈ ದಾಖಲಾತಿಯ ಮುಖೇನ ನಮಗೆ ಗೊತ್ತಾಗ್ತಿದೆ ಅವರನ್ನು ಇಲ್ಲಿಂದ ವಾಪಸ್ ಕಳಿಸಿದ್ದು ನಮ್ಮ ಕೋಟಾ ಶ್ರೀನಿವಾಸಣ್ಣನೇ ಅಂತ. ಯಾಕೆ ಅಂದ್ರೆ ಈ ಕರಪತ್ರವನ್ನ ಗಮನಿಸಿ ನೋಡಿ. ಹಾಲಿ ಸಂಸದರಾಗಿರುವ ಶೋಭಾ ಕರಂದ್ಲಾಜೆಯವರ ಒಂದೇ ಒಂದು ಫೋಟೋವನ್ನು ಸಹಿತ ಇಡೀ ಕರಪತ್ರದಲ್ಲಿ, ಬಿಜೆಪಿಯ ಕರಪತ್ರದಲ್ಲಿ ಮುದ್ರಣ ಮಾಡಿಲ್ಲ. ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ನಾಯಕರ ಫೋಟೋವನ್ನು ಹಾಕಿದ್ದಾರೆ, ಶೋಭಾ ಕರಂದ್ಲಾಜೆ ಅವರ ಫೋಟೋ ಇಲ್ಲ. ಅದರ ಅರ್ಥ ಮಂತ್ರಿಗಳು ಬೇರೆ. ಅವರು ಮೊನ್ನೆ ಉಡುಪಿಯಲ್ಲಿ ಹೇಳಿದ್ದಾರೆ, ಪತ್ರಕರ್ತರು ಕೇಳಿದಾಗ ಶ್ರೀನಿವಾಸಣ್ಣ ನೀವು ಹೇಗೆ ಕೆಲಸ ಮಾಡ್ತೀರಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ನಮ್ಮ ಹಿಂದಿನ ಸಂಸದರು ಹೇಗೆ ಕೆಲಸ ಮಾಡಿದ್ರೋ ಅದೇ ರೀತಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ದಾರೆ. ಶ್ರೀನಿವಾಸಣ್ಣ ನೀವು ಹಿಂಗಾಗಬಾರ್ದು. ಹಾಗಾಗಿ ನಿಮಗೆ ಕೆಲಸ ಮಾಡಲಿಕ್ಕೆ ಕೋಟಾ ಶ್ರೀನಿವಾಸಣ್ಣನವರಿಗೆ ಅವಕಾಶ ಇದೆ. ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಇನ್ನೂ 4 ವರ್ಷಗಳ ಕಾಲ ನಮ್ಮ ಸೇವೆ ಮಾಡುವ ಅವಕಾಶ ಇದೆ. ಈಗ ಗಮನಿಸಬೇಕು, ನಮ್ಮೂರಿನಲ್ಲಿ ಮಾತಾಡ್ತಿದ್ದಾರೆ. ಉಡುಪಿಯ ಉಸ್ತುವಾರಿ ಸಚಿವರಾದಾಗ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಏನ್ ಮಾಡಿದ್ರು ಅನ್ನೋದನ್ನ ಇಡೀ ಉಡುಪಿ ಜಿಲ್ಲೆ ಮಾತಾಡುತ್ತೆ, ಕಾಪು ತಾಲೂಕು ಮಾತಾಡುತ್ತೆ, ಕಾಪು ಪಟ್ಟಣ ಮಾತಾಡುತ್ತೆ, ಕಾಪು ವಿಧಾನಸಭಾ ಕ್ಷೇತ್ರ ಮಾತಾಡುತ್ತೆ. ಒಂದು ಸಂಪಾದಕೀಯ ಪುಟದಲ್ಲಿ ಲೇಖನ ಬರುತ್ತೆ, ಭಾರತದಲ್ಲಿ ಜನನಾಯಕತ್ವ ಅನ್ನುವಂಥದ್ದು ಸರ್ವಾಧಿಕಾರದ ಕಡೆಗೆ ಹೋಗ್ತಾ ಇದೆ ಅಂತ. ನನ್ನ ಮಾತುಗಳನ್ನು ಯಾರಾದರೂ ಕೇಳ್ತಾ ಇರಬಹುದಾದ ನನ್ನ ಬಿಜೆಪಿಯ ಸ್ನೇಹಿತರು, ಸಂಘ ಪರಿವಾರದ ಗೆಳೆಯರು, ಬಜರಂಗ ದಳದ ಸ್ನೇಹಿತರು, ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ ವೇದಿಕೆ ಗೆಳೆಯರಲ್ಲಿ ಕೇಳ್ತೇನೆ, 2014ರ ಬಿಜೆಪಿಯ ಮ್ಯಾನಿಫೆಸ್ಟೋ, 2014ರ ಬಿಜೆಪಿಯ ಮ್ಯಾನಿಫೆಸ್ಟೋ, ಆ ಮ್ಯಾನಿಫೆಸ್ಟೋದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರೇ, ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾರೆ, LK ಅಡ್ವಾಣಿ ಇದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, ಮುರಳಿ ಮನೋಹರ್ ಜೋಶಿ ಇದ್ದಾರೆ, ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಆಸ್ಪಾಸ್ನಲ್ಲಿ ಜೇಟ್ಲಿ, ಸುಷ್ಮಾ ಸ್ವರಾಜ್, ವಸುಂಧರಾಜ್ ಸಿಂಧಿಯಾ ಎಲ್ಲರೂ ಇದ್ದಾರೆ. ಇದು 2014ರ ಮ್ಯಾನಿಫೆಸ್ಟೋ. 2019ರ ಮ್ಯಾನಿಫೆಸ್ಟೋ ಸಂಕಲ್ಪಿತ ಭಾರತ, ಸಶಕ್ತ ಭಾರತ ಘೋಷಣೆ ಬಾರಿ ಜೋರು. ಇದರಲ್ಲಿ ಆ ಬಿಜೆಪಿಯನ್ನ ಕಟ್ಟಿದ ಆ ಎಲ್ಲ ಪೂರ್ವ ಸೂರಿಗಳ ಫೋಟೋ ಮಾಯವಾಗಿದೆ. ಒಬ್ಬಂಟಿ ನಾಯಕನೇ ಇಲ್ಲಿ ನಿಂತಿದ್ದಾರೆ. ಇದು ಈಗಿನ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ನೆನ್ಪಿಟ್ಕೋಬೇಕು, ಕಾಂಗ್ರೆಸ್ನವರು ಮನೆ ಮನೆಯಲ್ಲಿ ಹೇಳಬೇಕು, ನಮ್ಮ ಚುನಾವಣಾ ಪ್ರಣಾಳಿಕೆ, ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆ ನ್ಯಾಯಪತ್ರ ಬಿಡುಗಡೆಯಾಗಿ 15 ದಿನಗಳ ತರುವಾಯ ಬಿಜೆಪಿಯವರ ಮ್ಯಾನಿಫೆಸ್ಟೋ ಬಿಡುಗಡೆ ಆಗುತ್ತೆ. ಕಾಂಗ್ರೆಸ್ನವರು ಯಾವಾಗ ಗ್ಯಾರಂಟಿ ಪತ್ರಗಳನ್ನ ಕಳಿಸಿಕೊಡ್ತೇವೆ ಅಂತ ಗೊತ್ತಾಯ್ತು, ಅವರ ಮುಖಪುಟ ಚೇಂಜ್ ಮಾಡಿದ್ರು, ಮೋದಿ ಕಿ ಗ್ಯಾರಂಟಿ ಅಂತ ಹೇಳಿದ್ರು. ಯಾವುದು ಸ್ವಾಮಿ ಬಿಜೆಪಿಯವರ ಗ್ಯಾರಂಟಿ? ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಭಿಮಾನದ ಸಂಕೇತವಾಗಿದ್ದಂತಹ ವಿಜಯ ಬ್ಯಾಂಕ್ ಅನ್ನ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮುಳುಗಿಸಿದ್ದು ನಿಮ್ಮ ಗ್ಯಾರಂಟಿನ? ಕಾರ್ಪೊರೇಷನ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಅನ್ನ ಸಬ್ಮರ್ಜ್ ಮಾಡಿರ್ತಕ್ಕಂಥದ್ದು ನಿಮ್ಮ ಗ್ಯಾರಂಟಿನ? ನಿಮ್ದು ಯಾವ ಗ್ಯಾರಂಟಿ? ನಾನು ಯಾವಾಗಲೂ ಹೇಳ್ತೇನೆ, ಹೆಗಡೆ ಅವರಿದ್ದ ಸಭೆಯಲ್ಲಿ ಇದನ್ನ ಹೇಳಲಿಲ್ಲ, ಹಾಗಾಗಿ ಹೇಳ್ಬೇಕು. ನಮ್ಗೆ ಏನಾಗಿತ್ತು ಅಂದ್ರೆ ವಿದ್ಯೆ, ವಿವೇಕ, ವಿಚಾರವಂತಿಕೆ ನಿಮ್ ತರ ಯಾಕೆ ಬೇಕು ಅಂದ್ರೆ ಅದು ಇಲ್ದಿದ್ದಾಗ ಒಂದು ಎಡವಟ್ಟಾಯ್ತು. ನಮ್ಮ ನಿರ್ಮಲಕ್ಕನವರಿಗೆ ಕನ್ನಡ ತುಳು ಬರುದಿಲ್ಲ. ಇವರಿಬ್ರು ಒಂದ್ ದಿವಸ ಹೋದ್ರಂತೆ. ಹೋಗುವಾಗ ನಿರ್ಮಲಕ್ಕ ಹೇಳಿದ್ರಂತೆ, ಮಿಸ್ಟರ್ ನಳಿನ್, ಶೋಭಾ, we are going to merge your ವಿಜಯ ಬ್ಯಾಂಕ್ ವಿತ್ ಬ್ಯಾಂಕ್ ಆಫ್ ಬರೋಡಾ. ಅಂದ ಕೂಡಲೇ ಇವರಿಬ್ಬರಿಗೆ ಖುಷಿ ಆಯ್ತು. ನೀರು ಬರ್ತಾರ, ಬಲೆ 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 ಬಲೆ. ಬ್ಯಾಂಕ್ ಆಫ್ ಬರೋಡಾದ ಜೊತೆಗೆ ವಿಜಯ ಬ್ಯಾಂಕ್ ಮರ್ಜ್ ಆಯ್ತು. ಇವರಿಗೆ ಗೊತ್ತಾಗ್ಲಿಲ್ಲ, ಇವ್ರ ಹತ್ರ ಹೇಳಿದ್ರು, we are going to merge your ವಿಜಯ ಬ್ಯಾಂಕ್ ವಿತ್ ಬ್ಯಾಂಕ್ ಆಫ್ ಬರೋಡಾ. ನಾನು ಇಲ್ಲಿಯ ಶಾಸಕರಾದಂಥ ಗುರುಮೆ ಸುರೇಶ್ ಶೆಟ್ಟರಿಗೆ ಕೇಳ್ತೇನೆ, ರೈತರ ಮಕ್ಕಳು, ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಭಿಮಾನಿ ಜನ ಕಟ್ಟಿರ್ತಕ್ಕಂಥ ವಿಜಯ ಬ್ಯಾಂಕ್ ಅನ್ನ, ಕಾರ್ಪೊರೇಷನ್ ಬ್ಯಾಂಕ್ ಅನ್ನ, ಸಿಂಡಿಕೇಟ್ ಬ್ಯಾಂಕ್ ಅನ್ನ ಮುಳುಗಿಸಿರ್ತಕ್ಕಂಥದ್ದಕ್ಕೆ ಗುರುಮೆ ಅವರೇ ನೀವು ಏನು ಉತ್ತರವನ್ನು ಕೊಡ್ತೀರಿ ಅನ್ನುವಂಥದ್ದನ್ನು ಹೇಳಬೇಕು. ನಮ್ಮ ಅಭ್ಯರ್ಥಿಗಳ ಬಗ್ಗೆ ಟೀಕಾ ಪ್ರಹಾರವನ್ನು ನೀವು ಮಾಡಬಾರ್ದು, ಅವರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಅಂತ. ಹೌದ್ರಿ, ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ ಅಲ್ಲೇ ಸಂಸದರಾಗಿದ್ರು, ಮತ್ತೆ ಕಾಂಗ್ರೆಸ್ ಅಲ್ಲೇ ಸಂಸದರಾಗಬೇಕು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ನೀವು ಯಾವ ಪಕ್ಷದಿಂದ ಎಲ್ಲಿಗೆ ಹೋದ್ರಿ?
ನೀವು ಉತ್ತರ ಕೊಡ್ಬೇಕಲ್ಲ, ನೀವು ಉತ್ತರ ಕೊಡ್ಬೇಕಲ್ಲ. ಹಾಗಾಗಿ ನೀವು ಯೋಚನೆ ಮಾಡಿ ಗುರುಮೆ ಅವರೇ, ತುಂಬಾ ಸಮಯ ಶಾಸಕರಾಗಬೇಕು ಆಗಬೇಕು ಆಗಬೇಕು ಅಂತ ಆಸೆ ಪಟ್ಟು ಕಣ್ಣೀರಿಟ್ಟ ಕಾರಣಕ್ಕಾಗಿ ಕಾಪುವಿನ ಜನ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ನೀವು ಇನ್ನು ಈ ಚುನಾವಣೆಯಲ್ಲಿ ಬೇರೆ ಅಬದ್ಧ ಶಬ್ದಗಳನ್ನ ಬಳಸಬಾರ್ದು. ಯಾಕಂದ್ರೆ ಯಶ್ಪಾಲ್ ಸುವರ್ಣವರಿಗಿಂತ ಸ್ವಲ್ಪ ನೀವು ಸಜ್ಜನರು ಅಂತ ನಾನು ನಂಬಿದ್ದೇನೆ. ಕಾರಣ ಏಕೆಂದ್ರೆ ಯಶ್ಪಾಲ್ ಸುವರ್ಣ ಅವರು ಕುಸ್ತಿಪಟು, ನಮ್ಮ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ಸಂಸದೀಯ ಪಟು. ನಮಗೆ ಬೇಕಾದದ್ದು ಸಂಸದೀಯ ಪಟುಗಳೇ ಹೊರತು ಕುಸ್ತಿಪಟುಗಳಲ್ಲ. ಹಾಗಾದ್ರಿಂದ ಎಲ್ಲ ತಾಯಂದ್ರಿಗೆ, ಕಾಂಗ್ರೆಸ್ ಪಕ್ಷದ ಜನರಿಗೆ ಕೈ ಮುಗಿದು ಹೇಳ್ತೀನಿ, ಕಾಂಗ್ರೆಸ್ನವರು ನ್ಯಾಯ ಪತ್ರವನ್ನು ಬಿಡುಗಡೆ ಮಾಡಿ ಅದರಲ್ಲಿ ಹೇಳಿದ್ದಾರೆ, ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ತಿಂಗಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನ ಮಹಾಲಕ್ಷ್ಮಿ ಯೋಜನೆಗಳ ಪ್ರತಿ ಕುಟುಂಬಕ್ಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ.